ಸ್ವಾಮಿ ಶ್ರೀಧರ ನಿಮ್ಮ ಸೇವೆಗೆ ಮುಡುಪಿರಲಿ ಜೀವನ. ನಾಮ ಸ್ಮರಣೆಯ ಬೆಳಕ ಹರಿಸಲಿ ಅನುದಿನವೂ ಈತನು ಮನ. ಅನುದಿನವೂ ಈತನು ಮನ. ಅನುದಿನವೂ ಈತನು ಮನ. ಜನ್ಮ ಜನ್ಮದ ಬಾಧೆ ಕಳೆಯಲು ಬಳಲಿಸೋತಿಹ ಮನುಜರ. ಕರುಣೆ ತೋರಿಸಿ ಅಭಯ ಪಾಲಿಸಿ ಉದ್ಧರಿಸು ಹೇ ಗುರುವರ. ಉದ್ಧರಿಸು ಹೇ ಗುರುವರ. ಸ್ವಾಮಿ ಶ್ರೀಧರ ನಿಮ್ಮ ಸೇವೆಗೆ ಮುಡುಪಿರಲಿ ಜೀವನ. ನಾಮ ಸ್ಮರಣೆಯ ಬೆಳಕ ಹರಿಸಲಿ ಅನುದಿನವೂ ಈತನು ಮನ. ಅನುದಿನವೂ ಈತನು ಮನ. ಮುಡುಪಿರಲಿ ಜೀವನ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಭಗವಾನ್ ಶ್ರೀ ಶ್ರೀಧರ ಗುರುಗಳು 5 ವರ್ಷಗಳಾದ ಮೇಲೆ ಸಜ್ಜನಗಡದಿಂದ ಯಾಣದ ಮೂಲಕ ಶೀಗೇಹಳ್ಳಿ ಪರಮಾನಂದ ಮಠಕ್ಕೆ ಆಗಮಿಸಿದ್ರು ಅನ್ನೋ ವಿಚಾರವನ್ನು ಈ ಮೊದಲಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ವಿ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಶ್ರೀ ಶಿವಾನಂದ ಗುರುಗಳಿಗೆ ಶ್ರೀ ಶ್ರೀಧರರ ಮೇಲಿದ್ದ ಅವ್ಯಾಜ ಪ್ರೀತಿ ಹಾಗೂ ಶ್ರೀ ಶ್ರೀಧರರಿಗೆ ಶಿವಾನಂದರ ಮೇಲಿರುವಂತಹ ಅಮಿತ ಗುರುಭಕ್ತಿ. ಶ್ರೀ ಶಿವಾನಂದರು ಶ್ರೀಧರರನ್ನ ತನ್ನ ಆರಾಧ್ಯ ದೈವ ದತ್ತನೇ ಇಳೆಗಿಳಿದು ಬಂದಂತೆ ಪ್ರೀತಿಸಿದರೆ, ಶ್ರೀಧರರು ಶಿವಾನಂದರನ್ನ ಶ್ರೀ ಸಮರ್ಥ ಗುರುಗಳ ಪ್ರತಿರೂಪವೇ ಅನ್ನೋದಾಗಿ ಭಾವಿಸಿದ್ರು. ಎಂಥ ಅನನ್ಯತೆ ಈ ಗುರು ಶಿಷ್ಯರದ್ದು. ಹೀಗಿದ್ದು ಈ ಶ್ರೀಧರರು ಶ್ರೀ ಶಿವಾನಂದರಿಗೆ ಎಂದೂ ಅಂಟಿಕೊಳ್ಳಲಿಲ್ಲ. ಅದುವೇ ಆ ಭಕ್ತಿ ವೈರಾಗ್ಯದ ಶ್ರೇಷ್ಠತೆ. ಶಿವಾನಂದರು ಕೊಡಬೇಕು ಅಂತ ಅಂದ್ಕೊಂಡಿದ್ದ ಈ ಪರಮಾನಂದ ಮಠದ ಅಧಿಪತ್ಯವನ್ನು ಶ್ರೀಧರರು ವಿನಯವಾಗಿಯೇ ಅವರಿಗೆ ತಿಳಿಸಿ ಆ ಮಠವನ್ನು ಬಿಟ್ಟು ಹೋದರು ಅಂತಂದರೆ ಅವರಲ್ಲಿನ ತ್ಯಾಗ ಭಾವ, ವೈರಾಗ್ಯ ಭಾವ ಯಾವ ಮಟ್ಟಕ್ಕೆ ಬೆಳೆದು ಆಗಲೇ ಬೇರು ಬಿಟ್ಟಿತ್ತು ಅನ್ನೋದನ್ನು ನಾವು ಯೋಚಿಸಬೇಕು. ಭಕ್ತಿ, ಜ್ಞಾನ, ವೈರಾಗ್ಯದ ಅತಿಶ್ರೇಷ್ಠ ಮನೋಭೂಮಿಕೆ ಆ ಚಿಕ್ಕ ವಯಸ್ಸಿನಲ್ಲೇ ಶ್ರೀ ಶ್ರೀಧರರಿದ್ದಾಗಿತ್ತು. ಅತೀ ಭಾವುಕತನಕ್ಕೆ ಸಿಕ್ಕಿಬಿದ್ರೆ ಅದೇ ಒಂದು ಬಂಧನವಾಗಿ ಬಿಡುತ್ತೆ ಅನ್ನೋ ಎಚ್ಚರಿಕೆ ಶ್ರೀಧರರಲ್ಲಿ ಸದಾ ಮನೆ ಮಾಡಿತ್ತು ಅನ್ನೋ ವಿಷಯ ಅವರ ಬಾಲ್ಯ ಜೀವನದ ಸಂಗತಿಗಳಲ್ಲೇ ನಮಗೆ ತಿಳಿದು ಬರುವಂತಹ ಆಶ್ಚರ್ಯಕರ ಅಂಶ. ಅವರ ಬಾಲ್ಯದಲ್ಲೇ ಮೊದಲು ತಂದೆ, ಆಮೇಲೆ ಅವರ ಒಡಹುಟ್ಟುಗಳು, ಮುಂದೆ ತಾಯಿ ಎಲ್ಲರನ್ನೂ ಕಳೆದುಕೊಂಡು ಈ ಶ್ರೀಧರರು ಒಬ್ಬಂಟಿಯಾದರೂ ಕೂಡ ಅದ್ಯಾವುದಕ್ಕೂ ಹೆದರದೆ ಆ ಚಿಕ್ಕ ವಯಸ್ಸಿನಲ್ಲೇ ಅಂದರೆ 11-12 ವರ್ಷದಲ್ಲೇ ತಾನೇ ಅನಾಥಾಶ್ರಮವನ್ನು ಸೇರಿ ಆ ಅನಾಥಾಶ್ರಮದ ಅನಾಥ ಜನರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಿ ಅನಾಥ ರಕ್ಷಕರಾದರು, ದೀನ ಜನಬಂಧುವಾದರು. ವಿದ್ಯಾರ್ಥಿ ಜೀವನವನ್ನು ಕೂಡ ತಾನು ತ್ಯಾಗ ಮಾಡಿ ತನ್ನ ಬಡ ಗೆಳೆಯರಿಗೆ, ರೋಗಿಗಳಿಗೆ, ದೀನರಿಗೆ ಬಹಳ ಸಹಾಯ ಮತ್ತು ಸೇವೆಗಳನ್ನು ಮಾಡ್ತಾ ಮಾಡ್ತಾ ಅವರೆಲ್ಲರ ಅಭ್ಯುದಯಕ್ಕೆ ಕಾರಣವಾದ ಈ ತ್ಯಾಗಮೂರ್ತಿಯ ಅನಂತ ಮಹಿಮೆಯ ಮುಂಗಾಣಿಕೆ ಅವರ ಬಾಲ್ಯ ಜೀವನದಲ್ಲೇ ಮೊಳಕೆಯೊಡೆದು ಹಸಿರಾಗಿ ಚಿಗುರತೊಡಗಿತ್ತು ಅನ್ನೋದು ಅವರ ಜೀವನ ಚರಿತ್ರೆಯಿಂದ ನಮಗೆ ತಿಳಿದು ನಮ್ಮ ಹೃದಯ ಆರ್ದ್ರವಾಗುವ ಮತ್ತು ಹೃದಯ ವೇದ್ಯವಾಗುವ ಸಂಗತಿ. ಇದೆಲ್ಲವೂ ಅಸಾಮಾನ್ಯ ಸಂತ ಮಹಾತ್ಮರಿಂದ ಮಾತ್ರ ನಡೆಯೋ ಸಂಗತಿಗಳಾದ್ದರಿಂದ ಇವರನ್ನು ವಿಭೂತಿ ಪುರುಷರೆಂದೋ ಅವತಾರಿಗಳೆಂದೋ ಜ್ಞಾನಿಗಳು ಕರೀತಾರೆ. ಶ್ರೀ ಶ್ರೀಧರರು ಮೊದಲ ಬಾರಿ ಸಜ್ಜನಗಡಕ್ಕೆ ಬಂದು ಶ್ರೀ ಸಮರ್ಥ ಗುರುಗಳ ಸೇವೆಯಲ್ಲಿ ಪರಮನಿಷ್ಠೆಯಿಂದ ತೊಡಗಿಕೊಂಡಾಗಲೇ ಅವರಿಗೆ ಎಷ್ಟೋ ವಿಷಯದ ಸಿದ್ಧಿಯಾಗಿತ್ತು ಅಂತ ಶ್ರೀ ಸಮರ್ಥ ಗುರುಗಳನ್ನು ಅವರು ಹೇಳಿದ ರಾಮನಾಮದ ವಿಷಯಕ್ಕೆ ಆಕ್ಷೇಪ ಮಾಡಿದಂಥ ನಿವೃತ್ತ ಶಿಕ್ಷಕರಿಗೆ ಶ್ರೀ ಶ್ರೀಧರರು ಆ ವಿಷಯವನ್ನು ಸರಿಯಾಗಿ ತಿಳಿ ಹೇಳಿ ಮಾರ್ಗದರ್ಶನ ಮಾಡಿದರು ಅನ್ನೋ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಅಲ್ವಾ. ಹಾಗೆ ಈ ಸಂಚಿಕೆಯಲ್ಲೂ ಕೂಡ ಬಹಳ ಬಡತನ, ದುಃಖ,
ಚಿಂತೆ ಇವುಗಳ ನಡುವೆ ಸಿಕ್ಕು ಕಂಗೆಟ್ಟು ದಾರಿ ಕಾಣದೆ ತೊಳಲ್ತಾ ಇದ್ದಂಥ ಇಬ್ಬರು ತಾಯಂದಿರಿಗೆ ಶ್ರೀ ಶ್ರೀಧರ ಸಾಧುಗಳು ಶಾಂತಿ ಸಮಾಧಾನ ಅನುಗ್ರಹದ ಮಾತುಗಳನ್ನಾಡಿ ಅವರ ಬದುಕಿಗೆ ಸ್ಫೂರ್ತಿ ತುಂಬಿ ಅವರನ್ನು ಅವರ ಕುಲವನ್ನು ಉದ್ಧರಿಸಿದಂಥ ಘಟನೆಯೊಂದನ್ನು ನೋಡ್ತಾ ಹೋಗೋಣ. ಶ್ರೀ ಶ್ರೀಧರರು ಶಿವಾನಂದರ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಶೀಗೇಹಳ್ಳಿ ಮಠದಲ್ಲಿದ್ದಂಥ ಸಂದರ್ಭ ಅದು. ಆಗ ಶೀಗೇಹಳ್ಳಿ ಮಠ ಊರಿನ ಮಧ್ಯವಿದ್ದ ಚನ್ನಕೇಶವ ದೇವಸ್ಥಾನದ ಬಳಿಯೇ ಇತ್ತು. ಈ ಮಹಾತ್ಮರಿಬ್ಬರೂ ಸುತ್ತಮುತ್ತ ತಮ್ಮ ಆಧ್ಯಾತ್ಮಿಕ ದಿವ್ಯತೆಯನ್ನು ಹರಡಿ ಅನೇಕ ಭಕ್ತರು ಸಾಧಕರನ್ನು ಪರಮಾನಂದ ಮಠಕ್ಕೆ ಸೆಳೆದು ಪಾರಮಾರ್ಥಿಕ ಜಾಗೃತಿಗೊಳಿಸುತ್ತಿದ್ದಂಥ ಕಾಲಘಟ್ಟ ಅದು. ಆ ಸಂದರ್ಭದಲ್ಲಿ ಶೀಗೇಹಳ್ಳಿ ಊರಿನಲ್ಲಿ ಮಾಬ್ಲೇಶ್ವರ್ ನರಸಿಂಹ ಹೆಗಡೆ ಹಾಗೂ ಕೇಶವ್ ನರಸಿಂಹ ಹೆಗಡೆ ಅನ್ನೋ ಅಣ್ಣ ತಮ್ಮಂದಿರಿಬ್ಬರು ಇದ್ದರು. ಇವ್ರ ಮನೆಗೆ ಕೋಣೆ ಮನೆ ಅಂತ ಕರೀತಿದ್ರು. ಈ ಅಣ್ಣ ತಮ್ಮಂದಿರಲ್ಲಿ ದೊಡ್ಡವನಿಗೆ 3 ವರ್ಷ, ಚಿಕ್ಕವನಿಗೆ ಇನ್ನೂ 1 ವರ್ಷವೂ ತುಂಬಿರಲಿಲ್ಲ. ಆ ಪುಟ್ಟ ಮಕ್ಕಳ ತಂದೆ ಕೇಶವ್ ಹೆಗಡೆ ಅನ್ನುವರು ತೀರಿ ಹೋದರು. ಅವರ ದೊಡ್ಡಪ್ಪ ಸುಬ್ರಾಯ ಹೆಗಡೆಯವರು ಮೊದಲೇ ತೀರಿ ಹೋಗಿದ್ರು. ಹಾಗಾಗಿ ಆಗ ಆ ಮನೆಯಲ್ಲಿ ಉಳಿದವರು ಅಂತಂದರೆ ಈ ಇಬ್ಬರು ಹೆಂಗಸರು ಹಾಗೂ ಇಬ್ಬರು ಚಿಕ್ಕ ಮಕ್ಕಳು. ಆ ಹೆಂಗಸರಲ್ಲಿ ದೊಡ್ಡವರು ಅಂದರೆ ದೊಡ್ಡಮ್ಮ ಮಾದೇವಿ ಮತ್ತು ಈ ಚಿಕ್ಕ ಮಕ್ಕಳ ಅಮ್ಮ ಶಾರದಾ. ಈಗ ಈ ಗಂಡು ದಿಕ್ಕಿಲ್ಲದ ಈ ಪುಟ್ಟ ಮಕ್ಕಳಿರುವಂಥ ಈ ಮನೆಗೆ ಈ ಇಬ್ಬರು ಹೆಂಗಸರೇ ಆ ಮಕ್ಕಳ ಮನೆಯ ಜವಾಬ್ದಾರಿ ಹೊರುವುದು ಅನಿವಾರ್ಯವಾಗಿತ್ತು. ಹಾಗಿದ್ದಾಗಲೂ ಈ ಇಬ್ಬರು ತಾಯಂದಿರು ದಿನ ಈ ಮಠಕ್ಕೆ ಬಂದು ತಮ್ಮ ಕೈಲಾದ ಸೇವೆ ಮಾಡ್ತಾ ಅಲ್ಲಿ ನಡೆಯುವಂಥ ಸತ್ಸಂಗ ಭಜನೆ ಉತ್ಸವಗಳಲ್ಲಿ ಭಕ್ತಿಯಿಂದ ಪಾಲ್ಗೊಳ್ತಿದ್ರು. ಮತ್ತು ತಮಗೆಷ್ಟಾಯಿತೋ ಅಷ್ಟು ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾ ಇದ್ರು. ಕರುಣಾಮಯರಾದಂಥ ಸಂತರಿಗೆ ತಮ್ಮ ಭಕ್ತರ ಆಂತರಂಗಿಕ ಸ್ಥಿತಿ, ಅವರ ಕಷ್ಟ ಚಿಂತೆ ದುಃಖ ಇವೆಲ್ಲ ತಿಳಿದೇ ಇರುತ್ತೆ ಅಲ್ವಾ. ಆ ತಾಯಂದಿರ ಕಷ್ಟ ಬಡತನ ಚಿಂತೆ ಇವುಗಳನ್ನು ಅರಿತಂಥ ಈ ಮಾತ್ರ ಹೃದಯಿ ಶ್ರೀಧರ ಗುರುಗಳು ಒಂದ್ಸಲ ಈ ತಾಯಂದಿರಲ್ಲಿ ಆ ಮಾದೇವಿ ಅನ್ನುವರು ಮಠಕ್ಕೆ ಬಂದಾಗ, ನಾನು ನಾಳೆ ನಿಮ್ಮನೆಗೆ ಸ್ನಾನಕ್ಕೆ ಬರ್ತೇನೆ, ಸ್ನಾನಕ್ಕೆ ವ್ಯವಸ್ಥೆ ಮಾಡಿ ಅಂತಂದ್ರಂತೆ. ಆಗ ಆ ತಾಯಿ, ನನ್ನ ಕೈಲಾದಷ್ಟು ವ್ಯವಸ್ಥೆ ಮಾಡ್ತೇನೆ, ಬನ್ನಿ ಸ್ವಾಮಿ ಅಂತ ಕೈ ಮುಗಿದು ಕರೆದ್ರಂತೆ. ಆಗಿನ ಕಾಲದಲ್ಲಿ ಹೆಚ್ಚಾಗಿ ನಮ್ಮ ಕಡೆಗೆಲ್ಲ ಸೋಗೆ ಮನೆಯೇ ಆಗಿತ್ತು ಅಲ್ವಾ. ಆ ಸೋಗೆ ಮನೆಯ ಹತ್ತಿರ ಈ ಗುರುಗಳ ಸ್ನಾನಕ್ಕೆ ಈ ತಾಯಂದಿರು ವ್ಯವಸ್ಥೆ ಮಾಡಿದರು. ಹಾಗೆ ಅಲ್ಲಿನ ಅಂಗಳದಲ್ಲಿ ಈ ಗುರುಗಳಿಗೆ ಬಟ್ಟೆ ಒಣಗಿಸಿಕೊಳ್ಳೋದಕ್ಕಾಗಿ ಒಂದು ಕತ್ತದ ಹುರಿಯನ್ನು ಕಟ್ಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ರಂತೆ. ಶ್ರೀಧರ ಗುರುಗಳು ಸ್ನಾನ ಮಾಡಿ ಬಟ್ಟೆ ಒಣಗಿಸಿ ದೇವರ ಕೋಣೆಗೆ ಬಂದರು. ಈ ಇಬ್ಬರೂ ತಾಯಂದಿರು ಅಲ್ಲಿ ತಮ್ಮ ಚಿಕ್ಕ ಮಕ್ಕಳೊಡನೆ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ಇದು ಗಂಡು ದಿಕ್ಕಿಲ್ಲದ ಮನೆ, ಮಕ್ಕಳು ಇನ್ನೂ ಚಿಕ್ಕವರು, ನಮ್ಮದು ಈ ಸೋಗೆ ಮನೆ, ಮುಂದೆ ನಮ್ಮ ಸಂಸಾರದ ಗತಿ ಹೇಗೋ ಏನೋ ಒಂದೂ ತಿಳಿದೆ ನಮಗೆ ದಿಕ್ಕೇ ಕಾಣದಂತಾಗಿದೆ, ನೀವೇ ಏನಾದರೂ ಮಾಡಬೇಕು ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ಶ್ರೀ ಗುರುಗಳು ಅವರಿಗೆ, ಏನೂ ಯೋಚಿಸಬೇಡಿ, ನಿಮ್ಮ ಕರ್ತವ್ಯ ನೀವು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅವರಿಗೆ ಅಭಯ ಕೊಟ್ಟು ಹೋಗುವಾಗ ಅವರ ಮನೆ ಪ್ರಧಾನ ಬಾಗಿಲ ವಾಸ್ತುವಿಗೆ ತಾಗಿದಂತೆ ತನ್ನ ಕಮಂಡಲ ತೀರ್ಥವನ್ನು ಬಿಟ್ಟು ಹೋದರಂತೆ. ಈ ತಾಯಂದಿರಿಗೆ ಆಗ ಸಮಾಧಾನವಾಯಿತು. ಮತ್ತೆ ಶ್ರೀ ಶ್ರೀಧರ ಗುರುಗಳು ಬಟ್ಟೆ ಒಣಗಿಸಿದ್ರಲ್ಲ, ಆ ಕತ್ತದ ಹುರಿಯನ್ನು ಬಿಚ್ಚಿ ಜತನವಾಗಿ ಶ್ರೀ ಗುರುಗಳ ಪ್ರಸಾದ ರೂಪದಲ್ಲಿ ಅದನ್ನು ಕಾಪಾಡಿಕೊಂಡಿದ್ರಂತೆ. ಈ ಮುಗ್ಧ ಮನಸ್ಸಿನ ಭಕ್ತಿಗೊಲಿದ ಶ್ರೀ ಶ್ರೀಧರರು ಸಾಧುಗಳಾಗಿದ್ದ ಕಾಲದಲ್ಲಿ ಆ ಊರಲ್ಲಿ ಯಾರಿಂದಲೂ ಏನನ್ನೂ ಸ್ವೀಕರಿಸ್ತಾ ಇರಲಿಲ್ಲ. ಹಾಗಾಗಿ ಸ್ನಾನಕ್ಕೆ ತಾನೇ ಕೇಳ್ಕೊಂಡು ಬಂದು ತಾನು ಸ್ನಾನ ಮಾಡಿದ ಮನೆಯ ಪೂರ್ತಿ ಬಡತನ ಬವಣೆಯನ್ನೆಲ್ಲ ತೊಳೆದು ಹೋದರು ಅಂತನಿಸುತ್ತೆ. ಮುಂದೆ 5-6 ವರ್ಷದ ನಂತರ ಮತ್ತೆ ಶಿಗೇಹಳ್ಳಿ ಮಠಕ್ಕೆ ಬಂದ ಭಗವಾನ್ ಶ್ರೀಧರರು ಈ ಕೋಣೆ ಮನೆಗೆ ಬಂದು ಪುನಃ ತನ್ನ ಪಾದುಕೆಯನ್ನು ಅವ್ರ ಮನೆಯಲ್ಲಿ ಕೊಟ್ಟು ದೇವರ ಪೀಠದಲ್ಲಿಟ್ಟು ಪೂಜೆ ಮಾಡುವಂತೆ ಹೇಳಿದ್ರಂತೆ. ಇಂದಿಗೂ ಅವರ ದೇವರ ಮನೆಯಲ್ಲಿ ಈ ಪಾದುಕೆ ಪೂಜೆಯಾಗ್ತಾ ಇದೆ. ಅಂದರೆ ತನ್ನಲ್ಲಿ ಭಕ್ತಿ ಶ್ರದ್ಧೆಯನ್ನಿಟ್ಟ ಈ ಭಕ್ತರನ್ನು ಗುರುಗಳು ಯಾವಾಗಲೂ ಮರೆಯೋದಿಲ್ಲ.
ಅವರಿಗೆ ನಿರಂತರ ಮಾರ್ಗದರ್ಶನ ಮಾಡ್ತಾ ಅವರನ್ನು ಕಾಪಾಡ್ತಾನೇ ಇರ್ತಾರೆ. ಇದು ಈ ಜನ್ಮಕ್ಕೊಂದೇ ಅಲ್ಲ, ಜನ್ಮಾಂತರಕ್ಕೂ ಮುಂದುವರಿದು ಮೋಕ್ಷದವರೆಗೂ ಈ ಗುರು ಕರೆದೊಯ್ತಾನೆ. ಇದೇ ನಿಜವಾಗಿ ಈ ಗುರುಭಕ್ತಿಯ ಫಲಿತಾಂಶ. ಇದುವೇ ನಮ್ಮ ಜೀವನದ ಪರಮೋದ್ದೇಶವೂ ಹೌದು ಅನ್ನೋದನ್ನು ನಾವು ತಿಳ್ಕೋಬೇಕು. ಹಾಗೆ ಆ ಗುರುಗಳು ಅಭಯವಾಣಿಯನ್ನು ಕೊಟ್ಟು ಹೋದ್ರಲ್ಲ, ಆ ಸಂದರ್ಭದಲ್ಲಿ ಆ ತಾಯಂದಿರು ಗುರುಗಳ ಅಭಯವಾಣಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಅವರ ಅನುಗ್ರಹದ ಬಲದ ಶ್ರದ್ಧೆಯಿಂದ ದುಡಿತಾರೆ. ಆ ರೀತಿ ಶ್ರದ್ಧೆಯಿಂದ ದುಡಿದ ಈ ತಾಯಂದಿರ ಮನೆ ಮಕ್ಕಳು ಎಲ್ಲ ಮುಂದೆ ಸಮೃದ್ಧಿಯಿಂದ ಕೂಡಿದ್ದಲ್ಲದೆ ಇಂದು ಆ ತಾಯಂದಿರ ಮೊಮ್ಮಕ್ಕಳೂ ಕೂಡ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ಗುರುಭಕ್ತಿ ಈ ಮನೆಯ ಸದಸ್ಯರೆಲ್ಲರಲ್ಲೂ ತುಂಬಿದೆ. ಶ್ರೀಧರರ ಪ್ರಸಾದವಾದ ಆ ಕತ್ತದ ಹುರಿ ಸಾಧಾರಣ ಆ ಘಟನೆಯಾಗಿ ಒಂದು 55 ವರ್ಷಗಳವರೆಗೂ ಆ ಮನೆಯಲ್ಲಿತ್ತಂತೆ. ಅಜ್ಜಿಯರಾದ ಆ ಮಾದೇವಿ ಹಾಗೂ ಶಾರದಾ ಮಕ್ಕಳಿಗೆ ಆ ಹಗ್ಗವನ್ನು ತೋರಿಸಿ ಇದು ಶ್ರೀಧರ ಸ್ವಾಮಿಗಳ ಪ್ರಸಾದ, ಕೈ ಮುಗಿಯಿರಿ ಅಂತ ಮೊಮ್ಮಕ್ಕಳ ಹತ್ತಿರವೂ ಕೂಡ ಕೈ ಮುಗಿಸ್ತಾ ಇದ್ರಂತೆ. ಈ ರೀತಿ ಮಕ್ಕಳು ಮೊಮ್ಮಕ್ಕಳು ಕೊಟ್ಟಿಗೆ ಹಸು ಕರುಗಳು ಆಸ್ತಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಗುರುಭಕ್ತಿ ಅನ್ನೋ ನಿತ್ಯ ಸಂಪತ್ತು ಆ ಮನೆಯ ಮಕ್ಕಳಲ್ಲಿ ಬೆಳೆದು ಬಂದಿದೆ ಅಂತ ಈ ವಿಷಯವನ್ನು ತುಂಬ ಸಂತೋಷ ಹಾಗೂ ಅಭಿಮಾನದಿಂದ ಆ ಶೀಗೇಹಳ್ಳಿ ಕೋಣೆ ಮನೆಯ ಸೊಸೆಯಾದ ಪ್ರತಿಮಾ ಅವರು ತಾನು ತಮ್ಮ ಮನೆಯ ಇತರ ಸದಸ್ಯರಿಂದ ಕೇಳಿ ತಿಳಿದ ವಿಚಾರವನ್ನು ವಿಸ್ತಾರವಾಗಿ ನನಗೆ ತಿಳಿಸಿದ್ದಾರೆ. ಹಾಗೆ ಈ ಪ್ರತಿಮಾ ಅವರ ಮನೆಯೂ ಕೂಡ ಈಗ ಗುರು ಅನುಗ್ರಹದಿಂದ ಶೀಗೇಹಳ್ಳಿಯ ಶಿವಾನಂದ ತೀರ್ಥದ ಹತ್ತಿರವೇ ಇದ್ದು ಅವರ ಗುರು ಸೇವಾ ಮನೋಭಾವಕ್ಕೆ ಅನುಕೂಲವಾಗಿ ಪರಿಣಮಿಸಿದೆ ಅನ್ನೋದು ಅವರ ಆನಂದಕ್ಕೆ ಕಾರಣವಾದಂಥ ವಿಷಯ. ಹಾಗೆ ಇಂದಿನ ಈ ಗುರು ಸಂಚಿಕೆಯ ಹಾಡನ್ನು ಕೂಡ ಈ ಪ್ರತಿಮಾ ಹೆಗಡೆಯವರೇ ರಚಿಸಿದ್ದು ಇನ್ನೂ ವಿಶೇಷ. ಗುರುವಿನ ಅಪಾರ ಕರುಣೆಯ ಒಂದು ಮನೋಭೂಮಿಕೆಯ ಈ ವಿಚಾರವನ್ನು ತಿಳಿಸಿಕೊಟ್ಟಂಥ ಪ್ರತಿಮಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಶ್ರೀಧರ ಮಹಿಮೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲ ಭೇಟಿಯಾಗೋಣ. ನಮಸ್ಕಾರ. ನಿಮ್ಮ ದೃಷ್ಟಿಯು ಒಂದೇ ಸಾಕು ಜನ್ಮ ಸಾರ್ಥಕವಾಗಲು, ನಾನು ನನ್ನದು ಆಸೆ ನೀಗಿ ನಿನ್ನ ಚರಣಕ್ಕೆ ಸೆಳೆಯಲು, ನಿನ್ನ ಚರಣಕ್ಕೆ ಸೆಳೆಯಲು ಸ್ವಾಮಿ ಶ್ರೀಧರ ನಿಮ್ಮ ಸೇವೆಗೆ ಮುಡುಪಿರಲಿ ಜೀವನ. ನಾಮ ಸ್ಮರಣೆಯ ಬೆಳಕ ಹರಿಸಲಿ ಅನುದಿನವೂ ಈತನು ಮನ, ಅನುದಿನವೂ ಈತನು ಮನ, ಅನುದಿನವೂ ಈತನು ಮನ.